ಎಲ್ರಿಗೂ ನಮಸ್ಕಾರ. ಜೋಳ ಮತ್ತು ಎಲೆಕೋಸನ್ನ ಬಳಸಿ ನಾವಿವತ್ತು ಡ್ರೈ ಗೋಬಿನ ಹೇಗೆ ಮಾಡೋದು ಅಂತ ನೋಡೋಣ. ನಾನು ಇಲ್ಲಿ ಒಂದು ಜೋಳನ ತಗೊಂಡಿದ್ದೀನಿ. ಜೋಳನ ಈ ರೀತಿ ಬಿಡಿಸಿಟ್ಕೊಂಡಿದ್ದೀನಿ. 400 ಗ್ರಾಮ್ ಆಗುವಷ್ಟು ಎಲೆಕೋಸನ್ನ ತಗೊಂಡಿದ್ದೀನಿ. ಎಲೆಕೋಸನ್ನ ಎಷ್ಟು ಸಣ್ಣದಾಗಿ ಕಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಜೋಳನ ಒಂದು ಮಿಕ್ಸಿ ಜಾರ್ಗೆ ಸೇರಿಸಿ ನೀರು ಹಾಕದೆ ಸಣ್ಣದಾಗಿ ರುಬ್ಕೊಳ್ಳಿ. ಸಣ್ಣದಾಗಿ ರುಬ್ಬಿಟ್ಕೊಂಡಿರುವಂತಹ ಜೋಳನ ಒಂದು ಪಾತ್ರೆಗೆ ಸೇರಿಸಿ ಬಿಸಿ ನೀರು ಮತ್ತು ಅರಿಶಿಣದಿಂದ ತೊಳೆದಿಟ್ಕೊಂಡಿರುವಂತಹ ಎಲೆಕೋಸನ್ನು ಸೇರಿಸಿ ನಾನಿಲ್ಲಿ 3 ರಿಂದ 4 ಹಸಿರು ಮೆಣಸಿನ್ಕಾಯಿನ ಸೇರಿಸಿದ್ದೀನಿ. ನಿಮ್ಗೆ ಇನ್ನೂ ಏನಾದರೂ ಸ್ಪೈಸಿ ಬೇಕು ಅಂದರೆ 4 ರಿಂದ 6 ಬಳಸಿ. 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1 ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ನೋಡಿ ಹಾಕ್ಕೊಳ್ಳಿ. 1.5 ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನ ಹಾಕಿದ್ದೀನಿ. 1 ಕಪ್ಪು ಕಾರ್ನ್ ಫ್ಲೋರ್ನ ಸೇರಿಸಿ ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡಿದ ನಂತರ ಅದೇನಾದರೂ ನೀರು ಥರ ಅನಿಸಿದ್ರೆ ಇನ್ನೂ ಅರ್ಧ ಕಪ್ ಅಷ್ಟು ಕಾರ್ನ್ ಫ್ಲೋರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕೋಸ್ನಲ್ಲೇ ನೀರಿನಂಶ ಇರೋದ್ರಿಂದ ಅದು ನೀರು ಬಿಟ್ಕೊಳ್ಳುತ್ತೆ. ನೀವು ತೊಳೆದು ಹಾಕೋಬೇಕಾದ್ರೇ ಅದನ್ನು ತೊಳೆದು ಸೋಸ್ಕೊಂಡು ಇಟ್ಕೊಂಡಿರಬೇಕು ಮುಂಚೆನೇ. ಒಂದು ಬಾಣಲಿಗೆ ಎಣ್ಣೆನ ಸೇರಿಸಿ ಎಣ್ಣೆ ಕಾದ ನಂತರ ಸಣ್ಣದಾಗಿ ಗೋಬಿ ಉಂಡೆಗಳ ರೀತಿ ಎಣ್ಣೆಯಲ್ಲಿ ಬಿಟ್ಟ ನಂತರ ಅದನ್ನು ಚೆನ್ನಾಗಿ ಕರೀರಿ. ಗೋಬಿನ ಹಾಕಬೇಕಾದ್ರೆ ಅದು ಐ ಫ್ಲೇಮಲ್ಲಿ ಇರಬೇಕು. ಕೊನೆಯಲ್ಲಿ ಅದನ್ನು ಗೋಬಿನ ತೆಗಿಬೇಕಾದ್ರೆ ಅದು ಇನ್ನು 2 ನಿಮಿಷ ಇರಬೇಕಾದ್ರೆ ಲೋ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾನಿಲ್ಲಿ ಕಡಲೆಕಾಯಿ ಎಣ್ಣೆನ ಬಳಸಿದ್ದೀನಿ, ಅದರಿಂದ ಅದು ನೊರೆ ಬರ್ತಾ ಇದೆ ಅಷ್ಟೇ. ಈ ಡ್ರೈ ಗೋಬಿನ ಹಾಗೆ ತಿಂತಾಯಿದ್ರು ತುಂಬಾ ಚೆನ್ನಾಗಿರುತ್ತೆ. ಆದರೆ ಟೊಮೊಟೊ ಸಾಸ್ ಜೊತೆ ಇದು ಬೆಸ್ಟ್ ಕಾಂಬಿನೇಷನ್. ಮಕ್ಕಳಿಗೆ ನೀವು ಈ ರೀತಿ ಮಾಡಿಕೊಟ್ರೆ ತುಂಬಾ ಖುಷಿಯಿಂದ ತಿಂತಾರೆ. ನಂತರ ಎಲ್ಲ ಗೋಬಿಗಳನ್ನೂ ಅದೇ ರೀತಿ ಹಾಕಿ ಕರೀರಿ. ನೀವೇನಾದರೂ ಈ ರೆಸಿಪಿನ ಟ್ರೈ ಮಾಡಿದ್ರೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ.